ಏನು ಹೇಳಕತ್ತಾರ ಬೇ ಅವರು? ಏನು ಹೇಳಕತ್ತಾರ ಇವರು? ಪ್ರವೀಣ, ಹಂಗೇನಿಲ್ಲಪ್ಪ. ಸುಮ್ಮನೆ ಭಾಳ ದುಃಖ ಆಗುತ್ತಾ, ಅದಕ್ಕೆ ಬ್ಯಾಡ ಅಂತಂದು ನಾನು ಅಂದ್ರೆ ಈಗ ಮತ್ತು ಏನು ಬೇವ ಇದು? ಏನು ನಡೆಸಿ ನೀನು? ಅಲ್ವೇ, ಒಂದು ಸಾವಿನ ಸುದ್ದಿ ನಮ್ಮ ಮನೆಗಿರೋರಿಗೆ ಯಾರಿಗೂ ಹೇಳಲಾರ್ದಂಗೆ ಮುಚ್ಚಿಟ್ಟು ಏನು ಮಾಡ್ಬೇಕಂತ ಮಾಡಿದ್ ಬೇವ ನೀನು? ಏನಿದು? ಅದು ನೀನು ಈ ಥರ ಇಷ್ಟು ಚೀಪಾಗಿ ನಡ್ಕೊಂತಿ ಅಂತ ಖರೇನ ನಾವು ಯಾರು ಅನ್ಕೊಂಡಿದ್ದಿಲ್ಲ. ಪ್ರವೀಣ, ಚೀಪಾಗಲ್ಲಪ್ಪ, ಚೀಪಾಗಲ್ಲ. ಕೊನೆಗಾಲದಾಗ ನಮ್ಮ ಅಣ್ಣನ ಮುಖನೂ ನೋಡ್ಲಾರ್ದಂಗೆ ಮಾಡಿಬಿಟ್ರು ಅತ್ತಿಯರು. ಇದು ಎಂಥ ಅನ್ಯಾಯ, ಎಂಥ ದ್ರೋಹ ಗೊತ್ತನಪ್ಪ ಇದು ಪ್ರವೀಣ, ಎಂಥ ದ್ರೋಹ ಗೊತ್ತನಿದು. ನಾನು ಬೇಕಂತ ಮಾಡಿಲ್ಲಪ್ಪ. ನಾನು ಸುಳ್ಳು ಹೇಳಕತ್ತೀನಿ. ಈಗೇನ್ರ ಅಲ್ಲಿ ಹೋಗಿದ್ಲಂದಿದ್ರ ಸತ್ತಿರ ಅವ್ರ ಅಣ್ಣನ ಬದುಕಿಸಿ ಎಬ್ಬಿಸಿ ಕುಂದಿರ್ಸ್ತಿದ್ಲನ? ಹೇಳಿ ನೀನ ನೋಡೋಣ. ನೋಡಪ್ಪ, ನಾವು ನಮ್ಮ ಮನೆ ತುಂಬ ಸಂಸಾರ ಹೌದಾ? ನಿಮ್ಮ ತಂಗಿ ಬಂದಾಳ, ಅವ್ರ ಗಂಡ ಅದಾನ, ಮಕ್ಳು ಅದಾರ. ಇಲ್ಲಿ ನಮ್ಮದು ದ್ವಾರದಿತ್ತಪ್ಪ. ಇಲ್ಲಿ ನಮ್ಮದು ಹೊಲ್ದಾಗ ಮನ್ಯಾಗ ಕೆಲಸ ಮಾಡ್ರಾಗ ಅಡುಗೆ ಮಾಡ್ಬೇಕು. ಆಮೇಲೆ ಈಗ ಅದ್ರಾಗ ಕಡ್ಲಿ ಕೀಳಕ್ಕೆ ಬರ್ತಾರೆ ಜನ, ರಾಶಿ ಮಾಡೋದೈತಿ. ಇವನ್ನೆಲ್ಲ ಬಿಟ್ಟು ನಿಂತ ಕಾಲ ಮ್ಯಾಗ ಹಾಕಿನ ಕಳಿಸಿದ್ರ ನಮ್ಮ ಮಂತನಕ್ಕೆ ತೊಂದರೆ ಆಗುತ್ತಪ್ಪ. ಏನ್ರಿ ಅಮ್ಮಾರ ನೀವು? ಮನುಷ್ಯಾಗ ಆಪತ್ತಂತ ಬರತ್ರಿ, ಕತ್ತಿ ದುಡ್ದಂಗೆ ದುಡ್ಸ್ಕೊಂತೀರಲ್ಲ ನೀವು ನಿಮ್ಮ ಸೊಸಿನ. ಇದನ್ನ ಯಾರು ಹೌದನ್ನಲ್ರಿ, ಅವರ ಯಾರ್ಯಾರು ಹೌದನ್ನಲ್ರಿ. ನಾನು ನಮ್ಮೂರಾಗ ಗೌಡ್ಕಿನ ಮಾಡದ್ರಿ. ನಾವು ಹೆಂಗೆ ನಡ್ಸ್ಬೇಕು, ನನಗೂ ಮಗ, ಸೊಸಿ, ಹೆಣ್ಮಕ್ಳು, ಗಂಡ್ಮಕ್ಳು, ಮೊಮ್ಮಕ್ಳು ಎಲ್ಲರೂ ಅದಾರ್ರಿ. ನೋಡ್ರಿ ಬಂದು ನಾವು ಹೆಂಗದೀವಿ ಅಂತ ಹೇಳಿ. ಏನ್ರಿ ಇದು? ನೀವು ದೊಡ್ಡಾರ ಆಗಿ ಎಲ್ಲಾರ್ದು ದುಂಡು ಕಟ್ಕೊಂಡು ಕಷ್ಟ ಕಾಲದಾಗ ಹೋಗಿ ನಿಂತು ಬೆಂಬಲವಾಗಿ ನಿಂತು ಅವ್ರಿಗೆ ಸಹಾಯ ಮಾಡೋದು ಬಿಟ್ಟು, ಪಾಪ ಬಡತನ ಬೇರೆ ಐತಿ, ಹೆಂಗ ದೊಡ್ಡ ಮನೆಗೆ ಸೊಸಿ ಕೊಟ್ಟಾರ, ಬರ್ತಾರ ಅಂತ ಮಗಳು ಕೊಟ್ಟಾರ, ಬರ್ತಾರ ಅಂತಂದು ಕಾಯ್ತಿದ್ದೀವ್ರಿ ನಾವೆಲ್ಲ ಊರನಾರು. ನೀವೇನ್ರಿ ಅಮ್ಮರ ಎಂತ ಕೆಳಗೆ ನಡ್ಕೊಂಡ್ರಿ ಅಂದ್ರೆ ನೀವು ಭಾಳ ಅಂದ್ರೆ ಭಾಳ ನೀಚ್ ಬುದ್ಧಿ ತೋರಿಸ್ಬಿಟ್ರಿ ನೀವು ನಿಮ್ದು. ಏ ಅಪ್ಪ, ನೀನು ನಮ್ಮ ಮನೆ ವಿಷಯ ಇದು, ನಾವೆಲ್ಲ ಮಾತಾಡ್ಕೋತೀವಿ. ನಿನ್ ಡೇಟ್ ಐತೆ ಅಟ್ ನೋಡ್ಕೊಂಡು ಹೋಗಿ ನೀನು. ತಡ್ರಿ ಕಾಕಾರ, ಇವ್ರು ಹೋಗನ್ ಕೂಡ ಹೋಗಕ್ಕೆ ಇವ್ರಿಗೊಬ್ರಿಗೆ ಅಧಿಕಾರ ಇಲ್ರಿ ಈ ಮನ್ಯಾಗ. ನಾನು ಈ ಮನೆ ಸೊಸಿ, ನಂದು ಅಧಿಕಾರ ಐತಿ, ನಾ ಮಾತಾಡ್ತೀನಿ ಇವತ್ತು. ಯಾಕ್ಲೆ? ಯಾಕ ಭಾಳ ಉದ್ದಾಕತ್ತದಲ್ಲ ನಾಲ್ಗೆ? ಇಲ್ಲಡ ಸೋಬಿ, ಹೇಳ್ತಿ ನಾನು, ಬಾಯಿ ಮುಚ್ಕೊಂಡು ಒಳಗೆ ಹೋಗಿ ಕುತ್ಕೊ ನೀನು. ಇವೆಲ್ಲ ನನ್ನ ಮುಂದೆ ನಡೆಸ್ಬಾರ್ದು ನೀನು. ಶಂಕ್ರಿ, ನಿಂದೇನ ಗಂಡ ಮಗ? ನಿಂದೇನಂತಿ ನಾನು? ದುಡಿಲಿಲ್ಲ, ದುಃಖ ಬಡಿಲಿಲ್ಲ. ನಾನು ಉಗುಳಚ್ಚಿ 1 ರೂಪಾಯಿನೂ ಕೂಡ್ಸಿ ನಾನು ಎಲ್ಲಾರ್ದು ಬಡ್ಡಿ ವಸೂಲು ಮಾಡಿ ಇಟ್ಕೊಂಡು ಇಷ್ಟು ದೊಡ್ಡ ಮನಿ, ಊರು ತುಂಬ ಹೊಲ ತಗೊಂಡಿದ್ಯಾರ? ನೀನ ಏಟಿತ್ತಿನ ಆಸ್ತಿ? ಏಟಿತ್ತಿಂದ? ನಮ್ಮಪ್ಪನ ಆಸ್ತಿ ಇದು. ನಮ್ಮಪ್ಪನ ಆಸ್ತಿ ತಿನ್ನಕ್ ನೀ ಬಂದಿದ್ದಿ, ಬಾಯಿ ಮುಚ್ಕೊಂಡು ನಿಂತ್ಕೋ. ಯವ್ವ ಪ್ರವೀಣ, ನಾನು ನಿಮ್ಮ ಮೌಲು ಯಾಕ? ಸರಿ ಇಲ್ಲಿ ಪ್ರವೀಣ, ಸರಿ ಇಲ್ಲಿ. ಆಕಿ ಬಾಯನ್ ಹಲ್ಲು ಓಸಿ ಇವತ್ತು ಎಣಿಸಿ ಹುಚ್ಚಿದ ಮ್ಯಾಗ ನಾ ಬ್ಯಾರೆ ನಾನು ಎಂತ ತದಿ ನೋಡು. ಬಿಡು ಈಕಿನ ಬಿಡು. ಯವ್ವ ಶೋಭವ್ವ ಬಾ, ಆಕಿ ಜೊತೆಗೆ ಮಾತಾಡ್ಕೊಂಡು ನಿಂದ್ರಕ ಟೈಮು ಅಲ್ಲ, ಇದು ಹೊತ್ತು ಅಲ್ಲ. ಬಾ ಯವ್ವ ಹೋಗುಂಬಾ. ಹಿರಿಯರ, ನೀವು ಹೆಂಗೆ ಕಾರ್ನೇ ಬಂದಿರ ಬಸ್ಸಿಗೆ ಬಂದಿರಿ? ಇಲ್ರಿ, ನಾನು ನನ್ನ ಕಾರ ತಂದಿನ್ರಿ. ನೀವು ಮುಂದಕ್ಕೆ ನಡ್ರಿ, ನಾವು ಹಿಂದೆ ಬರ್ತೀವ್ರಿ. ನಾನು, ನನ್ನ ಮಗ, ನನ್ನ ಸೊಸಿ, ಇಬ್ಬರು ಸೊಸ್ತಿಯರ್ನ ಕರ್ಕೊಂಡು ನಾ ಬರ್ತೀನಿ ನಡ್ರಿ. ಆತ್ರಿ ಗೌಡ್ರಿ. ನಾನು ಬರಲ್ರಿ. ಲೇ ಸೋಡಾ ಬಡ್ಡಿ. ಯವ್ವ, ನಾನು, ಅಪ್ಪ, ಅತ್ತಿಗೆಮ್ಮರು, ಅಣ್ಣ ಅಷ್ಟ್ರು ನಾವು ಹೊಂಟಿವಿ ಕಾರ್ನ್ಯಾಗ. ನೀನು ಬರಕ್ಕೆ ಇಷ್ಟ ಇದ್ರ ಬಾ, ಇಲ್ಲ ಅಂದ್ರೆ ಈ ಮನ್ಯಾಗ ಒಬ್ಬೇಕೆ ಬಿದ್ದು ಸಾಯಿ. ಏನ್ ಮಾತಾಡೋದು? ಸಾಯ್ಬೇಕ ನಾನು? ಪ್ರವೀಣ್ ಆಗಿದ್ದಕ್ಕ ಸಾಯಿಲೆ ಅಂದ್ರಿ, ನಾನು ಸಾಯಿಸ್ಬೇಕನ್ನಷ್ಟ ಐತಿ ನಿಮ್ಮನ್ನ. ಎಲ್ಲ ಸೋಬಿ, ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡೋದಲ್ದ ಮತ್ತ ನನ್ನನ್ನು ಸಾಯಿಸ್ತೀನಿ ಅಂತ ಯಾಲೆ ನೀನು? ಯವ್ವ, ಮರ್ಯಾದೆ ಕಳ್ಕಣ ಅಂತ ಉದ್ಯೋಗ ಮಾಡಬೇಡ. ಮರ್ಯಾದಿಂದ ಕೈನ ಇಳಿಸಿ ಬಾಯಿ ಮುಚ್ಕೊಂಡು ನಿಂತ್ಕೋ. ಬೇಡ, ಇರೋ ಮರ್ಯಾದಿನೂ ಸ್ವಸ್ತ್ಯಾರ ಮುಂದೆ ಕಳ್ಕೊಬೇಡ. ಹಿಂದಕ್ಕೆ ಸರ್ದಿಂದ್ರ ಮರ್ಯಾದಿಂದ ನಡಿಯವ ನೀನು. ಪ್ರವೀಣ, ಸಿದ್ಧ, ಬರ್ರಿ ಹೋಗೋಣ. ಶೋಭಾ, ಶೋಭಾ ನಡಿ. ಪಾಪ ಅಲ್ಲಿ ನಿಮ್ಮವ್ವ ನಿಮ್ಮ ಅತ್ತಿಗೆ ಮಗ ಏನೇನು ಕಷ್ಟ ಐತೆ ಏನ. ನಡಿ ಹೋಗೋಣ, ನಡಿ. ಆಮೇಲೆ ಹೋಯ್ ಬಂದ ಮ್ಯಾಗ ಮಾತಾಡೋಣ ಅವನ ಹತ್ರ. ನಡಿ. ಸೋಬಿ, ಈಗ ನೀ ನನ್ನ ಮಾತೇನಾರ ಮೀರಿ ನಿಮ್ಮ ಅವನ ಮನೆಗೆ ಹೋದೆ ಅಂದ್ರ ವಾಪಸ್ ನೀ ನನ್ನ ಮನೆಗೆ ಕಾಲಿಡಬೇಡ ಅಷ್ಟ. ಅದು ಹೆಂಗೆ ಅನ್ಕೊಂಡ್ರಿ ನೀವು? ಇಷ್ಟೆಲ್ಲ ಆದ್ಮ್ಯಾಗೂ ನಾ ವಾಪಸ್ ಈ ಮನೆಗೆ ಬರ್ತೀನಿ ಅಂತಂದು ಹೆಂಗೆ ಅನ್ಕೊಂಡ್ರಿ ನೀವು? ಹರ್ಕತ್ತಿಲ್ರಿ, ನಾ ಬರುದಿಲ್ಲ. ನನ್ನ ಮಕ್ಕಳು ಕರ್ಕೊಂಡು ನಾನು ಅಲ್ಲೇ ದುಡ್ಕೊಂಡು ತಿಂತೀನಿ, ನನ್ನ ಗಂಡನು ಅಲ್ಲೇ ಇರ್ತಾನೆ. ನಿಮಗೆ ಮಕ್ಕಳ ಮ್ಯಾಗ್ಲ ಆಗಲಿ, ಸ್ವಸ್ಥರ ಮ್ಯಾಗ ಆಗಲಿ, ಮೊಮ್ಮಕ್ಕಳ ಮ್ಯಾಗ ಆಗಲಿ ಒಂದು ಎಳ್ಳಷ್ಟು ನಿಮಗೆ ಪ್ರೀತಿ ಇಲ್ಲಲ್ರಿ. ನೀವೆಂತ ಅತ್ತಿ ನೀನು? ಥೂ ನಾಚಿಗೇಡಿ. ಹರಿ
ಬರ್ರಿ ಇವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರ ನಮಗ್ ಹೊತ್ತೋಗುತ್ತಿಲ್ಲ. ಅದಕ್ಕೆಮ್ಮ ಬರ್ರಿ ಮೊದ್ಲು ಹೋಗಿ ಬರಂ ಬರ್ರಿ. ನೋಡ್ರಿ ನಾ ಹೇಳಾಕತ್ತೀನಿ, ಎಲ್ಲಾರು ನನ್ನ ಮಾತು ಧಿಕ್ಕರಿಸಿ ಹೊಂಟ್ರಿ ನೀವು ಮತ್ತೆ ಬಗೆಯಿರೋದಿಲ್ಲ. ಲೇ ಸೋಡಾ ಬುಡ್ಡಿ, ಬಾಯಿ ಮುಚ್ಕೊಂಡು ಒಳಗ್ ಬಾ. ಅರಿ ನಾ ಬರದ್ ಬೇಡ. ನೀ ನನ್ನ ಜೊತೆ ಬರಕತ್ತಿದಿ ಬರ್ತಿದಿ ಅಷ್ಟ. ಧೈರ್ಯ ಇದ್ರ ತಡೀಲಿ. ಅಕ್ಕ ಬರ್ರಿ ಹೋಗೋಣ. ಶೋಭಾ ನಡಿ. ಸಮಾಧಾನ ಮಾಡ್ಕೋರಿ ಅಕ್ಕ, ಸಮಾಧಾನ ಮಾಡ್ಕೋರಿ. ನನಗೆ ಅರ್ಥ ಆಗುತ್ತೆ ಕಷ್ಟ, ಅರ್ಥ ಆಗುತ್ತೆ. ಬರ್ರಿ ಇನ್ನು ಹೊತ್ತು ಮಾಡೋದು ಬೇಡ, ಬರ್ರಿ ಹೋಗೋಣ. ಏ ನೀವಿಬ್ರು ಈ ಮನೆ ಸ್ವಸ್ಥ ಇರ್ಲೇ. ನಾನು ನಿಮ್ಮ ಅತ್ತಿ ಸಿದ್ಧ, ನಿಮ್ಮ ಅವ್ವನ ಮಾತು ಧಿಕ್ಕರಿಸುಕ್ಕಿಯ ನೀನು. ಬಾಯಿ ಮುಚ್ಕೊಂಡು ಒಳಗೆ ಹೋಗು. ಮರ್ಯಾದೆ ತಕ್ಕೋಬೇಡವ್ವ, ಮರ್ಯಾದೆ ತಕ್ಕೋಬೇಡ. ಏ ನಡಿ ಶೋಭಾ. ನನ್ನ ಮಾತನ್ನ ಧಿಕ್ಕರಿಸಿ ಹೊಂಟಿರಲ್ಲ ಓಸ್ರು, ಅನುಭವಿಸ್ತೀರಿ. ಬರ್ರಿ ಇಲ್ಲಿಗೆ ಬರ್ಬೇಕಲ್ಲ, ಇಲ್ಲಿಗೆ ಬರ್ಬೇಕಲ್ಲ ಓಸ್ರು. ಹೋರಿ ಈಗ. ಏನದು ಏನ ಮತ್ತಂಗೆ ಇದು ಗಲಾಟಿ? ಏನಿಲ್ಲಣ್ಣ, ಇಲ್ಲಿಂದ ತಿಳಿದು ಬೇವರ್ಸಿ ಬಿಕನಾಸಿ ಹೆಣ್ಣು ಅವ ನೀನು ಹಿಂದಿ ತಮ್ಮದನಲ್ಲ. ಏನ್ ಮಾಡಿಲ್ಲವಾ ನಿನ್ ಸೊಸಿ? ಹಾಡು ಹಗಲ ಅವನ್ದು ನಿನ್ನ ಹಿಂತಿ ತಮ್ಮನ ಜೊತೆಗೆ ಅಲ್ಲಿ ನಿಂತ್ಕೊಂಡು ಚಕ್ಕಂದ ಆಡಕತ್ತಾಳ, ಚಕ್ಕಂದ ಅವನ ಜೊತೆಗೆ. ಅತ್ತಿಯರ ಬಾಯಿ ಐತಂತ ಬಾಯಿ ಬಂದದ್ದು ಮಾತಾಡಬೇಡ್ರಿ, ನಿಜ ಹೇಳಕತ್ತೀನ್ರಿ. ಅವ್ರ ಮದ್ದಿಂದಾನು ನಾನು ನೋಟ ಸರಿ ಇಲ್ಲ. ನಾನು ಅದನ್ನ ಅಭಿಗೆ ಹೇಳ್ಬೇಕಂದೆ. ಇನ್ನು ಈ ಸಣ್ಣ ಪುಟ್ಟ ಇಂಥವೆಲ್ಲ ಎಲ್ಲಿ ಹೇಳ್ಕೊಂಡು ಕುತ್ಕೊಳ್ಳೋದಂತ ಹೇಳಿ ನಾನು ಸುಮ್ಮನದೆ. ಈಗ ಅವನ ಕರೆದಿದ್ದು ಈ ಸುಳ್ಳು ಹೇಳಕತ್ತಾನವ. ನೋಡ್ರಿ ಚಿಕ್ಕಮ್ಮರ, ನನಗೇನ್ ಕರ್ಮರಿ ಚಿಕ್ಕಮ್ಮರ ಇಂಥ ನೋಡ್ರಿ ಆಕರ್ಗೆಡಿನ ನಾನು ಇಷ್ಟಪಡ್ತೀನಿ ರೀ. ನನ್ನ ಹಿಂದೆ ಎಂತೆಂಥ ಹುಡುಗಿಯರು ಬಿದ್ದಾರ ಗೊತ್ತನ್ರಿ. ಅಂಥದ್ರಾಗ ಈಕಿ ನೋಡಿರ ಈಕಿನ ಅವತಾರನ ಸಾಧ್ಯನೇ ಇಲ್ರಿ ಅದು. ಈಕೆ ರೀ ನಾನು ಈ ಮನೆಗೆ ಬಂದಾಗಿಂದನೂ ನಾನು ನೋಡೋಂಥರ ನಗದು, ಸನ್ನಿ ಮಾಡೋದು, ಸೈಡ್ ಸ್ಮೈಲ್ ಮಾಡಿ ಸೈಡ್ ಕಣ್ಣಿಂದ ನೋಡೋದು, ಇಂಥವೆಲ್ಲ ಮಾಡ್ತಿದ್ಲು. ಮತ್ತು ನಂಗೆ ಇಷ್ಟ ಆಗ್ಲಿ ಗಂಡ್ಸಲ್ರಿ, ಏನೋ ಗಾಳ ಹಾಕ್ದೇನೆ ಬೀಳ್ತತಲ್ಲ ಹಕ್ಕಿ ಅಂಥೇಳಿ. ಮತ್ತು ಏಯ್ ದೊಡ್ಡ ಗಂಡ್ಸು ಬಾಯಾಗ ಹಲ್ಲಿಟ್ಕೊಂಡು ಮಾತಾಡಿ ನೀನು. ನೀನೇನು ದೊಡ್ಡ ಗಂಡ್ಸನ? ಬಿಡ ಕೊಳಪಟ್ಟಿ ಬಿಡು ನಂದ. ನೀನ್ ಇವತ್ತು ಅಣ್ಣ ಬಿಡ್ಸವನ್ನ ಬಿಡ ಇವನ. ಏ ಬಿಡಪ್ಪ ಅಭಿ, ನೀ ಬಿಡ. ನೀನೆಂತ ಹೆಂಗ್ಸ ನೀನು? ಅದು ಹಾಡು ಹಗ್ಲ ಗಂಡ ಮನೆಯಾಗಿದ್ದಾಗನ ಈ ಥರನ? ಅಬ್ಬಬ್ಬಬ್ಬಬ್ಬಾ, ನಿನಗೊಂಚೂರು ಕಾಮನ್ ಸೆನ್ಸ್ ಇಲ್ಲ. ನಿನ್ನಂತಕಿನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡಿರೋದ ಮೊದಲು ನನ್ನ ಮಗನ ತಪ್ಪು. ಅಂತಾದ್ರಾಗನು ಅಂತ ಬಂಗಾರದಂತ ನನ್ನ ಮಗ ಮೋಸ ಮಾಡ್ತೀಯ ನೀನು. ಥು ನಿನ್ನ. ನೋಡಲ್ಲಿ ಮನೆಗೆ ಬಂದಿರೋ ಗೆಸ್ಟ್ ಅವ, ಅವನ ಜೊತೆಗಿನ ಕೊಡಪಾಟಿ ಹಿಡ್ಕೊಂಡು ಜಗಳ ಮಾಡಂಗ್ ಮಾಡ್ದಲ್ಲಿ ನೀನೆಂತ ರಾಕ್ಷಸಿನೇ ನೀನು. ಯಾರ ಬಾಯಿ ಮುಚ್ಚ್ರಿ. ಮತ್ತೆ ನೀವು ಉರಿಯ ಬೇಕಿ ತುಪ್ಪ ಹಾಕ್ಬೇಡ್ರಿ. ಅಮ್ಮ ರೀ ಯಾಕ ನಮ್ಮವ್ಗ ಮಾಡ ತಪ್ಪೆಲ್ಲ ಮಾಡಿ ನಮ್ಮವ್ಗ ಅದು ನಮ್ಮವ್ಗ ಅಂತೀಯ ನೀನು? ಇವತ್ತು ನೀ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಇರ್ತಕ್ಕದ್ದಲ್ಲ. ತಗೋ ನೀನುವೆಲ್ಲ ಏನದವಲ್ಲ ಗಂಟು ಗಿಂಟು ತಗೊಂಡು ನೀನು ಇಲ್ಲಿಂದ ಈ ಮನೆಯಿಂದ ತೊಲಗು. ಮತ್ಯಾವತ್ತೂ ನೀ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಹೇಳಿ ನಾನು. ನಿನ್ನಂತಾರ ಯೋಗ್ಯತೆ ಏನನ್ನ ನೀ ಪ್ರೂವ್ ಮಾಡ್ಬಿಟ್ಟಿ. ಅಯ್ಯೋ ರೀ, ನೀವು ನಿಜವಾಗ್ಲೂ ದೊಡ್ಡ ತಪ್ಪು ಮಾಡಕತ್ತೀರಿ. ಆ ಥರ ಏನು ಇಲ್ರಿ, ನನಗೂ ಹಂಗೂ ಏನು ಸಂಬಂಧ ಇಲ್ಲ. ಅವ ಸುಳ್ಳು ಹೇಳಕತ್ತನ್ರಿ. ಬಿಡ್ರಿ ಕೂದ್ಲಾನ ಬಿಡ್ರಿ. ಅಭಿ ಬಿಡಾಕಿನ. ಅಭಿ ನೋಡು, ನಾವು ಇರೋದ ಅಪಾರ್ಟ್ಮೆಂಟ್ ಒಳಗೆ. ಅಭಿ ಜೋರಾಗಿ ಕಿರ್ಚಾಡೋದು ಕೂಗಾಡೋದು ಮಾಡಿದ್ರೆ ಎಲ್ಲರೂ ಜನ ಸೇರ್ತಾರ. ನಿಮ್ಮಪ್ಪನ ಮರ್ಯಾದೆ ಏನಾಗತ್ತಾ? ಬಿಡಾಕಿನ. ಮೊದ್ಲ ಅದಕ್ಕೆ ಕಾಮನ್ ಸೆನ್ಸು ಇಲ್ಲ, ಅದಕ್ಕೆ ಮಾನ ಮರ್ಯಾದೆ ಅಂದ್ರಂತ ಏನಂತ ಗೊತ್ತಿಲ್ಲಾರ್ದ ಹೆಣ್ಣದು. ಬಿಡು ಅಭಿಕಿನ ಕೂದ್ಲನ ಬಿಡು. ಇಲ್ಲರಿ ಇಲ್ರಿ, ನಿಜವಾಗ್ಲೂ ನಾನು ನಿಮಗೆ ಮೋಸ ಮಾಡಿಲ್ರಿ. ಅವ್ರು ಎಲ್ಲರೂ ಸೇರಿ ನಾಟಕ ಮಾಡಕತ್ತಾರ್ರಿ. ನಂಬ್ಯಾಡ್ರಿ ನೀವು. ಅವ ಸುಳ್ಳು ಹೇಳಕತ್ತನ್ರಿ. ಅಭಿ ನಿಜನ ಹೇಳಕತ್ತೀನಿ, ನಂಬ್ಯಾಡ್ರಿ. ಸಾಕು ರಾಧಾ, ಸಾಕು. ಇಲ್ಲಿಂದ ನನ್ನ ಕಣ್ಣು ಮುಂದಿಂದ ತೊಲಗು ಅಂದೆ ನಾನು. ನಮ್ಮ ಮನ್ಯಾಗ ನಿನಗೆ ಇನ್ಮೇಲೆ ಜಾಗ ಇಲ್ಲ. ನಾನು ನಿನಗೆ ಡೈವರ್ಸ್ ಕೊಡ್ತೀನಿ. ನೀನು ನನಗೆ ದಯವಿಟ್ಟು ಡೈವರ್ಸ್ ನೋಟಿಸ್ಗೆ ಸಹಿ ಮಾಡಿ ಕಳಿಸ್ಕೊಟ್ಬಿಡು. ನೀನು ನನಗದು ಮಾಡೋ ದೊಡ್ಡ ಉಪಕಾರ ಅನ್ಕೋ. ನನಗೆ ನಿನ್ನ ಮುಖ ತೋರಿಸ್ಬೇಡ ಇನ್ನ. ನಿನ್ನಂಥ ಚೀಪ್ ಹೆಣ್ಣನ್ನು, ನಿನ್ನಂಥ ಸಂಸ್ಕಾರ ಅಂದ್ರೇನು, ಮಾನ ಮರ್ಯಾದೆ ಅಂದ್ರೇನು ಅಂತ ಗೊತ್ತಿಲ್ದಿರೋ ಹೆಣ್ಣನ್ನು, ನಿನ್ನಂಥ ಆಕರ್ಗೇಡಿನ, ನಿನ್ನಂಥ ಅಗ್ಲಿ ಲೇಡಿನ ನಾನು ಮದುವೆ ಆಗಿರೋದು ನನ್ನ ತಪ್ಪು. ಏಯ್ ನೀನೇ ನೋಡಕತ್ತೀಯ ಮಕ? ನೀನು ತೊಲಗ್ ನಮ್ಮ ಮನೆಯಿಂದ ಮೊದ್ಲ ಹೋಗು ಅಂದೆ ನಾನು. ಅಲ್ಲಪ್ಪ ಅಭಿ, ಒಂದು ನಿಮಿಷ ತಡಿ ಪಾಪ. ಹಂಗಲ್ಲದ ಮಾವ. ನೀನು ನಿನ್ನ ಗಂಟು ಮೂಟೆ ಕಟ್ಕೊಂಡು ನೀನು ಹೊರಡು ಅಂದೆ. ಅಣ್ಣ ಏಯ್ ನಡಿಯ
ನಡಿ ಎಂತ ಪಾಪಿದಿ ನೀನು. ಏನ ನಾನು ನನ್ನ ತಂಗಿ ಮನೆಗೆ ಬಂದು ಒಂದಿಟ್ಟು ನೆಮ್ಮದಿಗೆ ಇರ್ಲಿ ಅಂತ ಕರ್ಕೊಂಬಂದ್ರ ನೀ ಅಂತಾವ್ ನೀನು. ಏನ ಅಂತಾರಲ್ಲ ಹಂಗಾತ್ ನೋಡ್ ನಂದು. ಅದೇನ ಅಂತಾರಲ್ಲ ಅದೇನ ನುಂಗಿದಾರ್ದು ಏನೋ ಹರಿದಿತ್ತಂತ ಹಂಗಾಗೈತ್ ನಂದು. ನಡಿ. ಪ್ಲ್ಯಾನ್ ಸಕ್ಸಸ್ಸು. ಅವ್ನ ರೊಕ್ಕ ಅವ್ನು ಕೊಟ್ಟು ಬಾಯಿ ಮುಚ್ಕೊಂಡಿರೋ ಕೇಳು. ಬಾಯಿ ಏನಾರ ಬಿಟ್ಟ ಮತ್ತು ನೋಡ ಅವನ್ನ. ನೀ ಯಾಕಿಲ್ಲ ನಿಂತಿನ್ನ ತೊಲುಗು ಅಂದೆ. ಅಭಿ ಒಂದು ನಿಮಿಷ ಅಭಿ, ಹೇಳದ್ನ ತಾಳ್ಮೆಯಿಂದ ಕೇಳಿ. ನಾನು ನಿಜವಾಗ್ಲೂ ಏನು ತಪ್ಪು ಮಾಡಿಲ್ಲ ಅಭಿ. ನೀನ್ ಹೋಗ್ತೀಯ, ನಾಣ ನೇಣ್ ಹಾಕೊಂಡು ಸಾಯ್ಲ. ಅಭಿ ಆತು, ನಾನು ಹೋಗ್ತೀನಿ. ನೀವ ಚಂದಗರ ಇರ್ರಿ. ನನಗೇನು ಹೇಳಿದ್ರು ಕೇಳೋ ಪರಿಸ್ಥಿತಿಯೊಳಗೆ ನೀವಿಲ್ಲ, ಅದು ನಂಗೆ ಗೊತ್ತು. ಆತು, ನಾನು ಹೋಗ್ತೀನಿ. ನಮ್ಮ ಹೊಸ ಅಂಗಡಿ ಪೂಜಾ, ಲೇ ಸಂಗೀತ, ಎಲ್ಲ ತಗೊಂಡಿಯಾ ಪೂಜೆ ಸಾಮಾನ? ಮೂರಿ ಎತ್ತೀರ ಎಲ್ಲ ಸಾಮಾನ ರೆಡಿ ಮಾಡಿ ಇಟ್ಟು ಬಂದೀನಿ. ಪೂಜೆ ಎಲ್ಲ ರೆಡಿ ಮಾಡೀನಿ. ದೀಪ ಹಚ್ಚೋದು ಪೂಜೆ ಮಾಡೋದೊಂದು ಉಳಿಸೀನಿ. ನಾವೀಗ ಹೋದ ಕೂಡಲೇ ರಿಬ್ಬನ್ ಕಟ್ ಮಾಡಿ ಒಳಗೆ ಹೋಗೋದ್ರಿ ಎಲ್ಲರೂ. ಆ ಥರ ರೆಡಿ ಮಾಡೀನಿ. ಹೋಗನ್ರಿ. ಅದಕ್ಕೆಮ್ಮ ಅವರು ಇವ್ರು ಬಂದಿದ್ರು ನೋಡ್ರಿ, ರಾಮನ್ಗೌಡ್ರು. ಅದೇನ ನೀವೇನ ಫಾರ್ಮ್ದ ಸೈನ್ ಮಾಡಿದ್ದು ಕೊಟ್ಟಿಲ್ಲ ಅಂತಲ್ರಿ? ಅಯ್ಯೋ ಹೌದಪ್ಪ, ಮರ್ತ್ಬಿಟ್ಟೀನಿ. ಇದು ಪೂಜೆ ಮುಗಿದ ಕೂಡಲೇ ನಾ ಹೋಗ್ಬಿಡ್ತೇನೆ. ನಡ್ರಿ 10:00ಗೆ ಇದು ಶುರು ಆಗತ್ತಾ ರಾವ್ ಕಾಲ. ನಡ್ರಿ. ಯವ್ವ ಇವತ್ತು ಐತಾರ್ ಬೇ, ಮಧ್ಯಾಹ್ನ ಇವತ್ತು ರಾವ್ ಕಾಲ 3 ಗಂಟೆ ಮ್ಯಾಗ. ಇಲ್ಲ, ಈಗ ಅಮೃತ ಸಿದ್ಧಿಯೋಗ ಐತಿ. ಈಗ ಹೋಗ್ಬಿಡಣ. ಈಗ ಏನು ಕೆಲಸ ಮಾಡಿದ್ರು ಎಲ್ಲ ಒಳ್ಳೇದಾಗತ್ತಾ. ನಡ್ರಿ ಹೋಗೋಣ. ನಂಗೆ ನೀನೆಂತೆಲ್ಲದಾಳ ರಮೇಶ? ಇಲ್ಲ ಬಂದ್ಲಾಗಲ್ಲ ನನ್ನ ಜೊತೆಗೆನಾ. ತಡಿ ಕರಿತೀನಿ. ಗೀತಾ, ಏ ಗೀತಾ. ಯಾಕವ ಏನಾಗೈತಿ? ಯಾಕ ಮಕ್ಕ ಸಪ್ಪಗೆ ಮಾಡಿಯಲ್ಲ? ಯಾಕ ಭಾಳ ತೆಲ್ನಿ ಆಗತ್ತೈತ್ರಿ ಅತ್ತಿಯಾರ. ನಾವು ಅಲ್ರಿ, ನೀವು ಹೋಗಿ ಮಾಡಿ ಬರ್ರಿ. ನಾ ಮಕ್ಕೊಂತೀನಿ ಒಂದಿಟ್ಟು. ಆಮೇಲೆ ಯಾಕೋ ಸಮಾಧಾನ ಇಲ್ಲ ಹಂಗಿವತ್ತು. ಅಲ್ಲವಾ, 1-2 ನಿಮಿಷ ಎಲ್ಲ ರೆಡಿ ಮಾಡಿಟ್ಟು ಬಂದಾಳಂತಕ್ಕಿ. ಹೋಗಿ ಪೂಜೆ ಮಾಡಿ 2 ನಿಮಿಷ ನೀ ಬಂದ್ಬಿಡುವಂತೆ ಅಂತ. ನೀನೇನು ಅಲ್ಲಿಂದ್ರಕ್ಕೆ ಹೋಗ್ಬೇಡ. ನಾವೇನು ಹುಯ್ಯನ ಯಾರನ್ನೂ ಕರೆದಿಲ್ಲವ ಆಗ್ಲೇ, ಯಾಕಂದ್ರೆ ಅಲ್ಲಿ ಅಂಗಡಿನ ಇತ್ತಲ್ಲ ಮೊದ್ಲಿಂದನ. ಮತ್ತಿನ್ನೇನು ಕರಿಯೋದಂತಂದು ಒಂದಿಟ್ಟು ಸ್ವಚ್ಛ ಮಾಡಿಸಿ ಅಂಗಡಿನ ಹಂಗೆ ಪೂಜೆ ಮಾಡಕತ್ತೀವಿ. 2 ನಿಮಿಷ ಬಾ ತಂಗಿ. ಅದು ಮಾವರ ಭಾಳ ತೆಲ್ನಿ ಆಗತ್ತೈತ್ರಿ, ಭಾಳ ಅಂದ್ರೆ ಭಾಳ. ಚಿಕ್ಕಮ್ಮ ಬರ್ಬೇಕು ನಂಗ. ಚಿಕ್ಕಮ್ಮ ಪ್ಲೀಸ್ ಬರ್ರಿ ಚಿಕ್ಕಮ್ಮ. ಮುತ್ತಣ್ಣನ ಅಂಗಡಿಗೆ ಇರ್ತಿದ್ವಲ್ಲ, ಚಿಪ್ಸು, ಕುರ್ಕುರೆ, ಆಮೇಲೆ ಪೇಡೆ, ಆಮೇಲೆ ಹುಂಚಿ ಟೊಕ್ಕು, ಅಲ್ಲಲ್ಲ ಹುಂಚಿ ಚಿಗಳಿ, ಆಮೇಲೆ ಮತ್ತು ಚಾಕ್ಲೇಟ್, ಡೈರಿ ಮಿಲ್ಕ್ ಚಾಕ್ಲೇಟ್ ತಂದೈತಿ ಚಿಕ್ಕಮ್ಮ. ಅಪ್ಪಾಜಿ ಬರ್ರಿ ಚಿಕ್ಕಮ್ಮ ಹೋಗಣ. 2 ನಿಮಿಷ ಬಾ ಗೀತಾ, ಹೋಯ್ ಬರೋಣಂತ. ಆಗಲೇರ ನಮ್ಮಿದ್ದೇವ ಒಮ್ಮಿದ್ದು ಮಕ್ಳೆ ತೆಲ್ಲುವಿತ್ತ. ಭಾಳ ತಲೆನೂ ಯಾಕತೈತ್ರಿ ಯಾಕೋ ಮುಂದೆಲಿ. ನೀವು ಹೋಗಿ ಬಂದ್ಬಿಡ್ರಿ ಅತ್ತಿಯಾರ. ಮತ್ತು ಗಾಳಿಗೆ ಹೋಗತ್ಲೆ ಮತ್ತೆ ಜಾಸ್ತಿ ಆಗತ್ರಿ, ಅದಕ್ಕೆ. ಆತು ಬಿಡವ. ಮತ್ತು ಇನ್ನೇನು ಮಾಡೋದೈತಿ? ಆತು, ನೀವು ಒಂದಿಟ್ಟು ಮಕ್ಕೋ ನಿದ್ದೆ ಮಾಡ. ನಾವು ಹಿಂಗೆ ಬರ್ತೀವಿ. ಒಬ್ಬಕ್ಕೆ ಇರ್ತೀವಿ ನೋಡು, ಹುಷಾರು. ಏನು ತಲೆಬಾಕ್ಲೆ ನಾ ಮುಂದೆ ಮಾಡ್ಕೊಂಡಿರವ? ಮಕ್ಕೊಂಡು ತಿಂತಿದ್ರಾಗ ತಲೆಬಾಕ್ಲೆ ಮುಂದೆ ಮಾಡಿ ಮಕ್ಕೊಂಬಿಡು. ಮೂರಿ ಎತ್ತೀರ ಆತ್ರಿ. ನಡ್ರಿಪ್ಪ ನಡ್ರಿ, ಹೊತ್ತಾಗತ್ತಿನ್ನ. ಬರ್ಬೇಕಿಲ್ಲ ಗೀತಾ. ಅಂಗಡಿ ಪೂಜೆಗೆ ನೀನೇ ಇಲ್ಲಂದ್ರೆ ಹೆಂಗ? ಬಾ, ನಂಗೆ ತೆಲ್ಲ ಆಗತ್ತದಂತ ಹೇಳದಲ್ಲ ಸಂಗೀತಕ್ಕ. ನೀವು ಹೋಗ್ಬರ್ರಿ. ನಡ್ರಿ, ಆಕೆ ಏನೋ ತೆಲ್ಲಿತ್ತಂತ. ನಡ್ರಿ ಅಂಗಡಿ ಕಡೆ ನಡ್ರಿ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ, ನಕ್ಷತ್ರದ ಸಾಲಿನಲ್ಲಿ, ಅದೃಷ್ಟವ ಹುಡುಕೋಣ, ನಾನೀಗ ರೆಕ್ಕೆ ಬಿಚ್ಚಿ ಕುಣಿಯೋಣ. ನಡಿ ಪುಟ್ಟಕ್ಕ ನಡಿ. ಯಾರು ನನ್ನ ಕಡೆ ಗಮನ ಕೊಡವಲ್ರು. ನನ್ನ ಗಂಡಗ ಇಲ್ಲ, ನೀವು ಒಬ್ಬಕ್ಕೆ ಇರ್ತಿದ್ದಿ, ನಾ ಯಾಕೆ ಬರಲಿ? ನಾನು ಇಲ್ಲೇ ಇರ್ತೀನಿ ಅಂತ ಒಂದು ಮಾತು ಹೇಳಲಿಲ್ಲ. ಹೆಂಗೋದ್ರು ನೋಡು. ನಾನೇ ಇಲ್ಲಿರಲ್ಲ. ಈಕಿ ಸಂಭ್ರಮ ನನ್ನ ಕೈ ನೋಡೋಕ್ಕಾಗವಲ್ದು. ನಾನು ಹೋಗ್ಬಿಡ್ತೀನಿ ನಮ್ಮ ಅವನ ಹತ್ರ. ಒಳಗೆ ಬಾ ರಮ್ಯಾ, ಒಳಗೆ ಬಾ. ಇದ ಲಾಯರ್ ಅವ್ರ ಮನೆ. ಒಳಗೆ ಬಾ ಲಗುನ. ಅವ್ರು ಯಾರು ಬಂದು ನೋಡಿದ್ರು ಅಂದ್ರೆ ಮತ್ತೆ ನಮಗೆ ಇಲ್ಲಿರೋದು ಕಷ್ಟ ಆಗುತ್ತಾ. ಬಾ. ಯಾರದು? ಓ ಬನ್ನಿ ಸೌಮ್ಯ ಅವ್ರೆ, ಒಳಗೆ ಬನ್ನಿ. ಬಾ ರಮ್ಯಾ ಬಾ. ಯಾರು ಬಂದಾರ್ರಿ ಇವ್ರೆ? ನನ್ನ ತಂಗಿನೂ ಬಂದಾಳ ಸರ್, ನನ್ನ ತಂಗಿನೂ ಬಂದಾಳ್ರಿ. ಓ, ಮತ್ತೆ ನೀವು ಅನಾಥೆ ಅಂದ್ರಿ, ತಂಗಿ ಅದಾಳ? ಕರ್ರಿ, ಆಯ್ತು ಒಳಗೆ ಕರ್ರಿ ಮೊದ್ಲು ಅವ್ರನ್ನ. ಆಕಿ ಭಾಳ ಹೆದರ್ಕೊಂಡ್ಬಿಟ್ಟಾಳ ಸರ, ಅದಕ್ಕೆ ಅಲ್ಲೇ ಹೊರಗೆ ಅದಾಳ. ಕರ್ಕೊಂಬರ್ತೀನಿ ತಡ್ರಿ. ರಮ್ಯಾ ಬಾ, ಇವರು ಒಳ್ಳೆಯವ್ರದಾರ, ಬಾ, ಏನೂ ಮಾಡಲ್ಲ, ಬಾ. ಓ, ನೀವಿಬ್ರು ಏನು ಟ್ವಿನ್ಸಾ? ಇಲ್ಲ ಸರ್, ಆಕಿಗೂ ನಂಗೂ 2 ವರ್ಷ ಡಿಫ್ರೆನ್ಸ್ ಐತಿ. ನಾವೇನು ಟ್ವಿನ್ಸ್ ಅಲ್ಲ, ನೋಡಕ ಸೇಮ್ ಅದೀವಿ ಅಷ್ಟೇ. ಆಯ್ತು,
ಅವ್ರಿಗೇನಾಗೈತಿ? ಕಣ್ಣು ಮುಖ ಎಲ್ಲ ಊದ್ಕೊಂಡೈತಲ್ಲ. ಪಾಪಿಗಳು ಅದರಲ್ಲ, ನಮ್ಮ ಅತ್ತಿ, ನಮ್ಮ ನಾದ್ನಿ, ನನ್ನ ಗಂಡ. ಈಕೆಗೆ ಬಲವಂತವಾಗಿ ನನ್ನ ಗಂಡ ಎರಡನೇ ಮದುವೆ ಮಾಡಕ್ ಹೋಗಿದ್ರು ಸರ್. ಅಲ್ಲಿಂದ ತಪ್ಪಿಸ್ಕೊಂಡು ಹೆಂಗಂಗ ಬಂದ್ವಿ. ನನ್ನ ಹೊಡೆದು ಬಡ್ದು, ಅವಳಿಗೂ ಹೊಡೆದು ಬಡ್ದು ಭಾಳ ಹಿಂಸೆ ಮಾಡಿದ್ರು ಸರ್. ಅದಕ್ಕೆ ನಂಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ತಪ್ಪಿಸ್ಕೊಂಡು ಡೈರೆಕ್ಟ್ ನಾವಿಬ್ರು ಇಲ್ಲಿಗೆ ಓಡ್ ಬಂದ್ವಿ ಸರ್. ನಾನು ಈ ಸರಿ ಮಾತ್ರ ನನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅವನು ಹೋದ್ ಸರಿ ನಿನ್ನ ತಂಗಿನ ನಾವು ಉಳಿಸೋದಿಲ್ಲ ಅಂತ ಹೇಳ್ದ. ಅವ್ರಿಗೆ ನಾ ಯಾರಿಗೂ ಹೇಳಿದ್ದೇ ಇಲ್ಲ ನಂಗೆ ತಂಗಿ ಅದಾಳ, ಆಕೆ ಹಾಸ್ಟ್ಲಾಗ ಓದ್ತಾಳ ಅಂತ ಹೇಳಿ. ಅದು ಹೆಂಗೋ ಅವ್ನು ಕಂಡು ಹಿಡಿದು ಈಕೆ ಹೆಸರು ಹೇಳಿ ನಾನು ಕರ್ಕೊಂಡೋದ. ಈ ಸರಿ ಮಾತ್ರ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಲ್ಲ ಸರ್. ನಿಮ್ಮ ನಂಬಿಕೆಗೆ ನಿಜವಾಗ್ಲೂ ದ್ರೋಹ ಮಾಡಲ್ಲ. ಬನ್ನಿ ಸರ್, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಕಂಪ್ಲೇಂಟ್ ಕೊಡ್ತೀನಿ ನಾನು. ನೋಡಿ ಸರ್, ನನ್ನ ತಂಗಿಗೆ ಹೆಂಗೆ ಹೊಡ್ದಾರ. ಆಯ್ತಾಯ್ತು, ಹೋಗೋಣ. ಮೊದಲು ಒಂದು ಸ್ವಲ್ಪ ಸುಧಾರಿಸ್ಕೊರಿ. ಭಾಳ ದೂರದಿಂದ ನಡ್ಕೊಂಡ ಬಂದಿರಿ ಅನ್ಸತ್ತ. ಕೂತ್ಕೋರಿ ಇಬ್ರು. ನಾ ಒಂದು ಸ್ವಲ್ಪ ಏನಾರ ತಿನ್ನಕ್ಕೆ ಕುಡಿಯೋಕೆ ತಗೊಂಡು ಬರ್ತೀನಿ. ಬರ್ರಿ. ಸರ್ ಸರ್, ಸ್ವಲ್ಪ ಊಟ ಕೊಡ್ತೀರಾ? ಭಾಳ ಹಸಿವಾಗೈತಿ. ಹಂಗ ಒಂದು ಗ್ಲಾಸ್ ನೀರು ಕೊಡ್ರಿ. ಸೌಮ್ಯ ಅವ್ರಿ, ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಏನಾರು ಊಟ ಮಾಡಿ, ಹಾಸ್ಪಿಟ್ಲಿಗೆ ಹೋಗಾದ್ಮೇಲೆ ಮೊದಲು ತಗೊಂಡೋಣ. ಪ್ರಾಥಮಿಕ ಚಿಕಿತ್ಸೆ ತಗೊಂಡ್ಮೇಲೆ ಒಂದು ನಿಮಿಷ, ಕುಕ್ಕರ್ ಬಂತು, ಆಫ್ ಮಾಡಿ ಬರ್ತೀನಿ. ಊಟನೂ ರೆಡಿ ಆಗೈತಿ, ಕೂತ್ಕೊಳ್ಳಿ. ಹಾಂ ಬಾ, ಕೂತ್ಕೊಳ್ಳೋಣ ಬಾ. ಬರ್ರಿ ಗೌಡ್ರ, ಈ ಬಂದ್ರೆ ಬರ್ರಿ 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 ಅಕ್ಕಾರ ಕುಂದ್ರಿ. ನಮ್ಮ ಮನೆ ಕರಿತೀನಿ.